ಸಿಐಡಿ ಸಿಬಿಐ ನಂತರ ಈಗ ಇಡಿ ಎಂಟ್ರಿ ಆಗಿದೆ ಎಸ್ಟಿ ಬೋರ್ಡ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಹಜವಾಗಿಯೇ ಬಸನಗೌಡ ದದ್ದಲ್ಗೂ ಕೂಡ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನ ಯಲಹಂಕ ನಿವಾಸ, ಶಾಸಕರ ಭವನ ಕೊಠಡಿ, ರಾಯಚೂರಿನ ಆರ್ಆರ್ ಕಾಲೋನಿಯ ಮನೆಯಲ್ಲೂ ಕೂಡ ಇಡಿ ಶೋಧವನ್ನ ಮಾಡಿದೆ. ರಾಯಚೂರಿನ ದದ್ದಲ್ ಗ್ರಾಮದ ಮನೆಯಲ್ಲೂ ಕೂಡ ಇಡಿ ಶೋಧವನ್ನ ಮಾಡಿರುವಂತಹದ್ದು. ಬೆಳ್ಳಂಬೆಳಗ್ಗೆಯೇ ರೇಡನ್ನ ಮಾಡಿ ಶೋಧವನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಸಿಆರ್ಪಿಎಫ್ ಭದ್ರತೆಯೊಂದಿಗೆ ದದ್ದಲ್ ಮನೆಯ ಇಂಚಿಂಚನ್ನು ಕೂಡ ಜಾಲಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಈಗಾಗಲೇ ಇದೇ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ತಲೆದಂಡುವಾಗಿತ್ತು. ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿತ್ತು. ಇಲ್ಲಿಯವರೆಗೂ ದದ್ದಲ್ ಮತ್ತು ನಾಗೇಂದ್ರ ಅವರನ್ನ ವಿಚಾರಣೆಗೆ ಒಳಪಡಿಸದೇ ಇರೋದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣವಾಗಿತ್ತು. ನಿನ್ನೆ ಸತತ 6 ಗಂಟೆಗಳ ಕಾಲ ಇಬ್ಬರೂ ಕೂಡ ವಿಚಾರಣೆಯನ್ನ ಫೇಸ್ ಮಾಡಿದ್ದಾರೆ. ಇವತ್ತು ಇಡಿ ಅಧಿಕಾರಿಗಳು ರೇಡನ್ನು ಮಾಡಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿಗಳಾದಂತಹ ಪ್ರಕಾಶ್ ಮತ್ತು ವಿಜಯ್ ಜಾಗಟಗಲ್. ಇಬ್ಬರೂ ಕೂಡ ಎಟ್ ಎ ಟೈಮ್ನಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾನು ಮೊದಲು ವಿಜಯ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ವಿಜಯ್, ರಾಯಚೂರಿನಲ್ಲಿ ಇವತ್ತು ರೇಡ್ ಮಾಡಿರುವಂತಹದ್ದು. ಶಾಸಕರ ನಿವಾಸ ಸೇರಿ ಹಲವು ಕಡೆಗಳಲ್ಲಿ ಶೋಧವನ್ನು ಮಾಡಿದ್ದಾರೆ. ರೇಡ್ ಮುಗಿದಿದೆಯಾ? ಏನೆಲ್ಲ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಅಂತ? ಎಸ್ ಪ್ರೇಮ್, ಏನು ಬೆಳಗ್ಗೆ 7 ಗಂಟೆಯಿಂದ ಇದುವರೆಗೂ ಕೂಡ ಅಂದರೆ ಕಳೆದ 5 ಗಂಟೆಯಿಂದಲೂ ಕೂಡ ದದ್ದಲ್ ಅವರ ನಿವಾಸದಲ್ಲಿ ಸತತವಾಗಿ ಏನು ಪರಿಶೀಲನೆ ನಡೆದಿರುವಂಥದ್ದು. ಮುಖ್ಯವಾಗಿ ಅವರ ಬ್ಯಾಂಕ್ ಅಕೌಂಟ್ಗಳು, ಹಣದ ವರ್ಗಾವಣೆ ಯಾವ ರೀತಿ ಆಗಿದೆ, ಯಾವ್ಯಾವ್ದ ಖಾತೆಗಳಿಗೆ ವರ್ಗ ಆಗಿದೆ ಅನ್ನೋವಂಥದ್ದನ್ನು ಮುಖ್ಯವಾಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸತತ 5 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಜೊತೆಗೆ ಕೇವಲ ಏನು ಮನೆ ಮಾತ್ರ ಅಲ್ಲದೆ ಮನೆ ಮುಂದೆ ಇರ್ತಕ್ಕಂಥ ಕಾರ್ಗಳಿರ್ಬೋದು, ಅಲ್ಲಿರ್ತಕ್ಕಂಥ ಔಟ್ ಹೌಸಲ್ಲೂ ಕೂಡ ಏನು ನಿರಂತರವಾಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಕಾರ್ನಲ್ಲಿ ಸಿಕ್ಕಂಥ ಕೆಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಅದು ಕಾರಿನ ದಾಖಲೆಗಳು ಮತ್ತು ಬೇರೆ ಬೇರೆ ಪೇಪರ್ಗಳನ್ನು ಕೂಡ ಅವರು ತೆಗೆದುಕೊಂಡು ಅದನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಪರಿಶೀಲನೆ ಮಾಡ್ತಾ ಇರೋದು ನೋಡಿದಾಗ ಏನು ಒಂದು ಹೊಸ ಏನು ವಿಚಾರಗಳನ್ನು ಕೂಡ ಅವರು ಪರಿಶೀಲನೆ ಮುಂದಾಗಿರೋ. ಜೊತೆಗೆ ಮನೆಯಲ್ಲಿರ್ತಕ್ಕಂಥ ದದ್ದಲ್ನ ಸಂಬಂಧಿಗಳು ಏನಿದ್ರು ಅವ್ರನ್ನೂ ಕೂಡ ತಪಾಸಣೆಗೆ ಅಂದರೆ ಪರಿಶೀಲನೆಗೆ ಒಳಪಡಿಸಿ ಅವ್ರನ್ನೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ದದ್ದಲ್ ಅವರ ಆಪ್ತರ ಹೆಸರುಗಳು ಏನು ಕೇಳಿ ಬಂದಿದೆ, ಅವರ ಖಾತೆಗಳಿಂದ ಏನಾದರೂ ಹಣ ವರ್ಗಾವಣೆ ಆಗಿದ್ದು ಅಥವಾ ಇವರ ಖಾತೆಯಿಂದ ಅವರಿಗೆ ವರ್ಗಾವಣೆ ಆಗಿರುವಂಥದ್ದು ಏನಾದರೂ ಇದೆಯಾ ಅನ್ನುವಂಥ ಕೂಡ ಪರಿಶೀಲನೆ ನಡೆದಿರೋದ್ರಿಂದ, ಜೊತೆಗೆ ಏನು ದದ್ದಲ್ ಅವರಿಗೆ ಸೇರಿದ ವಿವಿಧ ಸ್ಥಳಗಳಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನು ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಇದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಈಗ ದದ್ದಲ್ಗೂ ಕೂಡ ಸಂಕಷ್ಟ ಎದುರಾಗಿರುವಂಥದ್ದು. ಈಗಾಗಲೇ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿರೋ ಬೆನ್ನಲ್ಲೇ ದದ್ದಲ್ಗೂ ಕೂಡ ರಾಜೀನಾಮೆಯ ಒಂದು ಪರಿಸ್ಥಿತಿ ಎದುರಾಗುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಯಾಕೆಂದ್ರೆ ಈಗ ಏನು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ, ಇದು ಸಂಜೆ 5 ಗಂಟೆಯವರೆಗೂ ಕೂಡ ಪರಿಶೀಲನೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಇಂಚಿಂಚಾಗಿ ಏನು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪ್ರೇಮ್, ವಿಜಯ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಬೆಂಗಳೂರಿನ ದದ್ದಲ್ ನಿವಾಸದಿಂದ ಪ್ರಕಾಶ್ ಡಿರಾಂಪುರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ದದ್ದಲ್ ನಿವಾಸದ ಆವರಣದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಡಿ ಅಧಿಕಾರಿಗಳ ರೇಡ್ ಎಲ್ಲಿಗೆ ಬಂದು ತಲುಪಿದೆ ಅಂತ? ಪ್ರೇಮ್, ಸದ್ಯ 4-5 ಗಂಟೆಗಳಿಂದಲೂ ಕೂಡ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ. ಈಗಾಗಲೇ ಮಹತ್ವದ ದಾಖಲೆಗಳನ್ನ ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸುಮಾರು 4 ಅಧಿಕಾರಿಗಳ ತಂಡ ಬೆಳಿಗ್ಗೆ 6:30-7 ಗಂಟೆ ಸುಮಾರಿಗೆ ಬಸವನಗೌಡ ದದ್ದಲ್ ಅವರ ನಿವಾಸಕ್ಕೆ ಎಂಟ್ರಿಯನ್ನ ಆಗ್ತಾರೆ. ಆ ಸಂದರ್ಭದಲ್ಲಿ ದದ್ದಲ್ ಅವರು ಇಲ್ಲೇ ಮನೆಯಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಸೊ ಈಗಲೂ ಕೂಡ ಅಧಿಕಾರಿಗಳಿಗೆ ಸಹಕರಿಸ್ತಾ ಇದ್ದಾರೆ, ದಾಖಲೆಗಳ ಪರಿಶೀಲನೆಗೆ ಅವರು ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು ಸದ್ಯದ ಮಾಹಿತಿ. ಅವರು ಇದೇ ನಿವಾಸದಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಬೇರೆ ಬೇರೆ ಅಕೌಂಟ್ಗಳಿಗೆ ಏನು ಹಣ ವರ್ಗಾವಣೆ ಆಗಿತ್ತು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಯಾವ್ದೆಲ್ಲ ಅಕೌಂಟ್ಗಳಿಗೆ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿದೆ, ಯಾವ್ಯಾವ ಖಾತೆಗಳಿಗೆ ಹೋಗಿದೆ, ಯಾವ ಸಂದರ್ಭದಲ್ಲಿ ಯಾವ ದಿನಾಂಕದಂದು ಹೋಗಿದೆ, ಜೊತೆಗೆ ಯಾವ ಕಾರಣಕ್ಕಾಗಿ ಹೋಗಿದೆ ಅನ್ನುವಂತಹ ಮಹತ್ವದ ದಾಖಲೆಗಳ ಪರಿಶೀಲನೆಯನ್ನ ಕೂಡ ಈಗ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಸುಮಾರು 4-5 ಗಂಟೆ ಆಯಿತು. ನಿರಂತರವಾಗಿ ಪಿನ್ ಟು ಪಿನ್ ದಾಖಲೆಗಳ ತಪಾಸಣೆ ಆಗ್ತಾ ಇದೆ. ಅದರ ಜೊತೆಗೆ ಈಗ SITಯ ವಿಚಾರಣೆಗೂ ಕೂಡ ಇವತ್ತು ಹೋಗ್ಬೇಕಾಗಿತ್ತು, 2ನೇ ದಿನ. ಸೊ ಇವತ್ತು ಹೋಗ್ಬೇಕು ಅನ್ನುವಂಥ ನಿರೀಕ್ಷೆಯಲ್ಲೇ ಇದ್ರು, ತಯಾರಿಯನ್ನ ಕೂಡ ನಡೆಸ್ಕೊಳ್ತಾ ಇದ್ರು, ಹೇಗೆ ತನಿಖೆಗೆ ಸಹಕರಿಸಬೇಕು, ಏನೆಲ್ಲ ಉತ್ತರಗಳನ್ನ ಕೊಡಬೇಕು ಅಂತೇಳಿ. ಆದ್ರೆ ಬೆಳಂಬೆಳಿಗ್ಗೆ ಅಧಿಕಾರಿಗಳ ದಾಳಿಯಿಂದ ಒಂದು ರೀತಿಯಲ್ಲಿ ಶಾಕ್ಗೆ ಕೂಡ ಒಳಗಾಗಿದ್ರು. ಈಗಾಗಲೇ ಇಡಿ ಅಧಿಕಾರಿಗಳು ಒಂದಿಷ್ಟು ದಾಖಲೆ ಅಂದ್ರೆ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಒಂದು
ಸಂಗ್ರಹ ಮಾಡಿಟ್ಕೊಂಡಿದ್ರು. ಅಂದ್ರೆ ಈ ಒಂದು ಕಾಲಾವಧಿಯಿಂದ ಈ ಒಂದು ಕಾಲಾವಧಿಯ ತನಕ ಇಷ್ಟೆಲ್ಲ ಅಕೌಂಟ್ಗಳಿಗೆ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥದ್ದನ್ನು ಈಗಾಗಲೇ 94 ಕೋಟಿ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಇದೀಗ ತನಿಖೆಗೆ ಕೂಡ ಮುಂದಾಗಿದ್ದಾರೆ. ಯಾವ್ಯಾವ ಅಕೌಂಟ್ಗಳಿಗೆ ಈ ಹಣ ಬಳಕೆ ಆಗಿತ್ತು, ಜೊತೆಗೆ ಬಸವನಗೌಡ ದದ್ದಲ್ ಅವರು ತಮ್ಮ ಆಪ್ತರ ಅಕೌಂಟ್ಗಳಿಗೆ ಕೂಡ ಹಣವನ್ನ ವರ್ಗಾವಣೆ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಸೊ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಇದೀಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ದದ್ದಲ್ ನಿವಾಸದ ಮೇಲೂ ಕೂಡ ಇಡಿ ರೇಡ್ ಆಗಿರುವಂಥದ್ದು. ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಸಚಿವ ಸ್ಥಾನಕ್ಕೆ. ಬಹುತೇಕ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ದದ್ದಲ್ ಕೂಡ ರಾಜೀನಾಮೆಯ ಸನ್ನಿಹಿತ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಒಂದು ಕಡೆ ಇಡಿ ಅಧಿಕಾರಿಗಳು ಶೋಧವನ್ನು ಮುಂದುವರೆಸಿದ್ದಾರೆ.